ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಈ ಮಿಸ್ಟೇಕ್ನ ಮಾಡಿದ್ರೆ ನೀವು ಖಂಡಿತ ಫೇಲ್ ಆಗೋದಂತ ಸತ್ಯ ಸತ್ಯ ಸತ್ಯ. ಯಾಕೆ ಫೇಲ್ ಆಗ್ತೀರಾ, ಏನ್ ತಪ್ಪನ್ನ ಮಿಸ್ಟೇಕ್ನ ಮಾಡಿರ್ತೀರಾ? ಇದು ಕಾಮನ್ ಮಿಸ್ಟೇಕ್ನ ಮಾಡ್ತಾರೆ. ಕೆಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಗೊತ್ತಿರುತ್ತೆ, ಕೆಲ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಡೀಟೇಲ್ ಆಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಿ. ಇಲ್ಲಿ ಈ ತಪ್ಪುಗಳನ್ನ ನೀವು ಖಂಡಿತ ಎಂದು ಮಾಡಬೇಡಿ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೇನು ಪಿ ಯು ಸಿ ಪರೀಕ್ಷೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಮುಂದಿನ ವರ್ಷ ಕೂಡ ಪರೀಕ್ಷೆ ಬರೀತೀರಾ. ಬೇಕಾ ನಿಮಗೆ ಪರೀಕ್ಷೆ ಬರೆಯೋದು? ಪರೀಕ್ಷೆ ಹಾಳಾಗೋದು ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಅಲ್ಲದೆ ಕೆಲ ಸಣ್ಣ ತಪ್ಪುಗಳನ್ನ ಮಾಡ್ತಾರೆ, ಅದರಿಂದ ವಿದ್ಯಾರ್ಥಿಗಳು ಫೇಲ್ ಆಗ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ನೀವು ಮಾಡುವ 10 ಮೇಜರ್ ಮಿಸ್ಟೇಕ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಿಸ್ಟೇಕ್ಸ್ ನ ನೀವು ಕೂಡ ಮಾಡಿದ್ರೆ ನೀವು ಕೂಡ ಖಂಡಿತ ಫೇಲ್ ಆಗೋದು ಸತ್ಯ. ಇಲ್ಲಿ ಮೇನ್ ಥಿಂಗ್ ನಂಬರ್ 1, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಪ್ರಶ್ನೆನ ಓದೋದಿಲ್ಲ, ನೀಟಾಗಿ ಪ್ರಶ್ನೆ ಕೂಡ ಓದೋದಿಲ್ಲ. ಎಕ್ಸಾಂಪಲ್ ಹೇಳೋದಾದ್ರೆ, ಅಲ್ಲಿ ಒಂದು ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಅಂತ ಕೇಳಿರ್ತಾರೆ. ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ನೀವು ಅದನ್ನ ಲಿಸ್ಟ್ ನ ಉದ್ದಕ್ಕೆ ಲಿಸ್ಟ್ ನ ಕೂಡ ಬರ್ತೀರಾ. ಇನ್ನ ಸಮ್ ಟೈಮ್ಸ್ ಅಲ್ಲಿ ಡಿಫರೆನ್ಸ್ ನ ಕೇಳಿರ್ತಾರೆ, ನೀವು ಅದನ್ನ ಡೆಫಿನೇಷನ್ ಕೂಡ ಬರ್ತೀರಾ. ಈ ರೀತಿ ಮಾಡ್ತಾರೆ. ಇದು ಸಂಪೂರ್ಣ ನಿಮ್ಮ ಮಾರ್ಕ್ಸ್ ನ ಕೂಡ ಹಾಳು ಮಾಡುತ್ತೆ. ನಿಮಗೆ ಫೇಲ್ ಆಗೋದು ಅಥವಾ ನಿಮ್ದು ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸಲಹೆ ಬಂದ್ಬಿಟ್ಟು ಪ್ರತಿ ಪ್ರಶ್ನೆ ನೀಟಾಗಿ ಓದ್ಕೊಂಡು 2 ಬಾರಿ ಓದಿ ನೀವು ಬರಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಏನ್ ಕೇಳಿರ್ತಾರೆ, ವಾಟ್ ಅಂತ ಕೇಳಿರ್ತಾರ, ವೈ ಕೇಳಿರ್ತಾರ, ಹೌ ಕೇಳಿರ್ತಾರ, ಡಿಫ್ರೆನ್ಸಸ್ ಕೇಳಿರ್ತಾರ, ಅದನ್ನ ನೋಡ್ಕೊಂಡು ನೀಟಾಗಿ ಬರಬೇಕಾಗುತ್ತೆ. ಇದು ಮೇನ್ ಥಿಂಗ್, ಮೇಜರ್ ಮಿಸ್ಟೇಕ್ಸ್ ನ ಮಾಡಿರ್ತಾರ. ಈ ಮಿಸ್ಟೇಕ್ಸ್ ನ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಅಥವಾ ಫೇಲ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮೇನ್ ಥಿಂಗ್ ಎರಡನೇ ಬಂದ್ಬಿಟ್ಟು ಟೈಮ್ ವೇಸ್ಟ್. ಮೇನ್ ಥಿಂಗ್, ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಟೈಮ್ ನ ಮ್ಯಾನೇಜ್ ಮಾಡೋದಿಲ್ಲ. ಸೇಮ್ ಥಿಂಗ್, ಟೈಮ್ ವೇಸ್ಟ್ ಕೂಡ ಮಾಡ್ತಾರೆ. ಮೊದಲನೇ ಪ್ರಶ್ನೆಗೆ ಸಾಕಷ್ಟು ಸಮಯ ತೆಗೆದುಕೊಳ್ತಾರೆ, ಇನ್ನು ಉಳಿದ ಪ್ರಶ್ನೆಗಳಿಗೆ ಸಮಯ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಂಬ್ತಿರೋ ಬಿಡ್ತೀರಾ, ಕೆಲ ವಿದ್ಯಾರ್ಥಿಗಳು ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್, ಅದೇ ರೀತಿ ಟೈಮ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಲ್ಲ ಅಂತಾನೆ ಕಡಿಮೆ ಮಾರ್ಕ್ಸ್ ಬಂದಿರೋರು ಇದ್ದಾರೆ, ಇನ್ನ ಕೆಲವರು ಫೇಲ್ ಆಗಿರೋರು ಕೂಡ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ 3 ಗಂಟೆ, ಫಾರ್ ಎಕ್ಸಾಂಪಲ್ 3 ಅವರ್ ನಿಮಗೆ ಪೇಪರ್ ಇರುತ್ತೆ ಅಂದ್ರೆ ಅಲ್ಲಿ ನೀವು ಡಿವೈಡ್ ನ ಮಾಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳಿಗೆ 15 ನಿಮಿಷ ಆಗಿರ್ಬೋದು, 2 ಅಂಕದ ಪ್ರಶ್ನೆಗಳಿಗೆ 25 ನಿಮಿಷ, 5-10 ಅಂಕದ ಪ್ರಶ್ನೆಗಳಿಗೆ ಇಂತಿಷ್ಟು ಸಮಯ, ರಿವಿಷನ್ಗೆ 10 ನಿಮಿಷ ಅಂತ ನೀವು ಟೈಮ್ ನ ಮ್ಯಾನೇಜ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದ್ರು ಇದನ್ನ ಮಾಡಿಲ್ಲ ಅಂದ್ರೆ ನೀವು ಕೂಡ ಖಂಡಿತ ಫೇಲ್ ಆಗೋದಂತೂ ಸತ್ಯ ಸತ್ಯ ಸತ್ಯ. ಮೈನ್ ಥಿಂಗ್ ಬರೋದಾದ್ರೆ, ಉತ್ತರದಲ್ಲಿ ನಿಮಗೆ ಮೇನ್ ಥಿಂಗ್, ಆನ್ಸರ್ ಅಲ್ಲಿ ನೀವು ಮೇನ್ ಆಗಿ ಫಾರ್ಮುಲಾಗಳು, ಡಯಾಗ್ರಾಮ್ಗಳು ಇರ್ತವೆ. ಅದನ್ನ ನೀವು ಆ ವಿಷಯದಲ್ಲಿ ನೀವು ಗಮನ ಇಟ್ಕೋಬೇಕು. ಏನ್ ಮಾಡಿರ್ತಾರೆ ಅಂದ್ರೆ, ಇಲ್ಲಿ ಸೈನ್ಸ್ ಅದೇ ಮ್ಯಾಥಮೆಟಿಕ್ಸ್ ಅಲ್ಲಿ ಫಾರ್ಮುಲಾಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಸೈನ್ಸ್ ಅಲ್ಲಿ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಗೊತ್ತಿರೋಗೆ ಡಯಾಗ್ರಾಮ್ ಗಳಿಗೆ, ಫಾರ್ಮುಲಾಗಳಿಗೆ ಮಾರ್ಕ್ಸ್ ಇದೆ, ಕಡ್ಡಾಯವಾಗಿ ಇಂತಿಷ್ಟು ಮಾರ್ಕ್ಸ್ ಅಂತ ಕೂಡ ಇದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಡಯಾಗ್ರಾಮ್ ಅದೇ ರೀತಿ ಲೇಬಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ಯಾಪ್ ನೋಡ್ಕೊಳ್ಳಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ರೆ ನಿಮಗೆ ಸ್ಟೆಪ್ ವೈಸ್ ಕೂಡ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ನಮ್ಗೆ ಇಲ್ಲ ಅಂದ್ರೆ ನಿಮಗೆ 0 ಅಂಕಗಳು ಕೊಡ್ತಾರೆ, ಗ್ಯಾಪ್ ನೋಡ್ಕೊಳ್ಳಿ. ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಇಲ್ಲ ಅಂದ್ರೆ ನಮಗೆ 0 ಮಾರ್ಕ್ಸ್ ನ ಬರೀತಾರೆ. ಅದಕ್ಕೋಸ್ಕರ ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ, ನಿಮಗೆ ಪ್ರಶ್ನೆ, ನಿಮಗೆ ಕ್ವಶನ್ ನೋಡ್ಕೊಳ್ಳಿ, ಅದಕ್ಕೆ ಯಾವ್ದೋ ಸಂಬಂಧ ಇದೆ ಆ ಡಯಾಗ್ರಾಮ್ ಕೂಡ ಬರೀರಿ, ಉತ್ತರನು ಕೂಡ ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ಕೂಡ ಖಂಡಿತ ಫೇಲ್ ಆಗೋದು ಸತ್ಯ ಸತ್ಯ ಸತ್ಯ. ಇನ್ನ ಇಲ್ಲಿ ಪ್ರೆಸೆಂಟೇಶನ್, ನಿಮಗೆ ಗೊತ್ತಿಲ್ಲ, ಪ್ರೆಸೆಂಟೇಶನ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರೆಸೆಂಟೇಶನ್ ಅಂದ್ರೆ ಏನು ನೋಡೋಣ ಬನ್ನಿ. ಇಲ್ಲಿ ದೊಡ್ಡದಾಗಿ ಇಷ್ಟಿಷ್ಟುದ್ದ ಕವನ ಬರ್ದಂಗೆ ಬರೀತಾರೆ ವಿದ್ಯಾರ್ಥಿಗಳು, ಅದರಿಂದ ಅಂಕ ಕಡಿಮೆ ಕೂಡ ಬರುತ್ತೆ, ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ, ಅವರು ಕೂಡ ಫೇಲ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇಲ್ಲಿ ಉತ್ತರ ಬಂದ್ಬಿಟ್ಟು ಸ್ಪಷ್ಟವಾಗಿರ್ಬೇಕು, ನೀಟಾಗಿ ಸ್ಪಷ್ಟವಾಗಿ ನೀವು ಆನ್ಸರ್ ಕೂಡ ಬರೀಬೇಕು. ಹೆಡ್ಡಿಂಗ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ಅಂಡರ್ಲೈನ್ ಮಾಡೋದು, ಅದೇ ರೀತಿ ನೀಟಾಗಿ ಡಯಾಗ್ರಾಮ್ ಕೂಡ ಬರೆಯೋದು, ನೀವು ನೀಟಾಗಿ ಸ್ಪಷ್ಟವಾಗಿ ಬರೆಯಬೇಕಾಗುತ್ತೆ. ಆಗ ಹೆಲ್ಪ್ ಆಗುತ್ತೆ. ನೀವು ಉದ್ದಕ್ಕೆ ಗಂಟೆಗಟ್ಟಲೆ ನೀವು ಪೇಜ್ ತುಂಬಿಸೋ ಬದಲು ಇಲ್ಲಿ ಮೇನ್ ಪಾಯಿಂಟ್ ಹೈಲೈಟ್ ಮಾಡ್ಕೊಂಡು ಮೇನ್ ಬರೋದು ನಿಮಗೆ ಸಹಾಯ ಆಗುತ್ತೆ. ಇಲ್ಲ ನೀವು ಕೂಡ ಫೇಲ್ ಆಗ್ತೀರಾ. ಇಲ್ಲಿ ಸಣ್ಣ ಪ್ಯಾರಾಗ್ರಾಫ್ ಅದೇ ರೀತಿ ಪಾಯಿಂಟ್ ಫಾರ್ಮೆಟ್ ನಲ್ಲಿ ನೀವು ಬರೀರಿ. ಇಲ್ಲಿ ಮೇನ್ ಏನ್ ಪಾಯಿಂಟ್ ಗಳಿದೋ ಅದನ್ನ ನೀವು ಹೈಲೈಟ್ ಮಾಡಿ ಮಾರ್ಕ್ ಮಾಡಿ. ಹೊಸ ಆನ್ಸರ್ನ ಹೊಸ ಪುಟದಲ್ಲಿ ಕೂಡ ಬರೀರಿ, ಒಂದೇ ಪುಟದಲ್ಲಿ ನೀವು ಎಲ್ಲಾನು ಕೂಡ ಮಿಕ್ಸ್ ಮಾಡಬೇಡಿ. ಇದಕ್ಕೆ ಸೇಮ್ ಮಿಸ್ಟೇಕ್ ಕೂಡ ಮಾಡಿದ್ರೆ ನಿಮಗೆ ಅಂಕ ಕಡಿಮೆ ಬರೋ ಸಾಧ್ಯತೆ ಕೂಡ ಇದೆ, ಫೇಲ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಇನ್ನ ಕೆಲವರು ಸಾಕಷ್ಟು ಜನ ಹಳೆ ತುಂಬಾ ಬರೀತಾರೆ, 1 ಪೇಜ್ 2 ಪೇಜ್ 3 ಪೇಜ್ ಬೇಕಾಬಿಟ್ಟಿ ಕೂಡ ಬರೀತಾರೆ. ಇದರಿಂದ ನಿಮಗೆ ಉತ್ತರ ಹಳೆ ತುಂಬುತ್ತೆ, ನಿಮ್ದು ಆನ್ಸರ್ ಶೀಟ್ ತುಂಬುತ್ತೆ ಹೊರತು ನೀವು ಇದಕ್ಕೆ ವಿಷಯ ಬಗ್ಗೆ ನೀವು ತುಂಬೋದಿಲ್ಲ. ಅದಕ್ಕೋಸ್ಕರ ಕ್ವಾಲಿಟಿಗಿಂತ ವೆರಿ ವೆರಿ ಕ್ವಾಂಟಿಟಿ ಇಂಪಾರ್ಟೆಂಟ್. ಗ್ಯಾಪ್ ನೋಡ್ಕೊಳ್ಳಿ, ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟ್. ಉತ್ತರ ಸ್ಪಷ್ಟವಾಗಿದ್ರೆ, ನಿಮ್ಗೆ ಉತ್ತರ ಚೆನ್ನಾಗಿ ಸ್ಪಷ್ಟವಾಗಿದ್ರೆ ಆರಾಮಾಗಿ ಅಂಕ ಸಿಗುತ್ತೆ. ನೀವು ಪೇಜ್ ಗಟ್ಟಲೆ ಬರೆಯೋದು ಅವಶ್ಯಕತೆ ಇಲ್ಲ ಅದಕ್ಕೆ ಇಷ್ಟಪಡ್ತೀನಿ. ಸಲಹೆ ಏನಂದ್ರೆ, ಸಂಕ್ಷಿಪ್ತವಾದ ಸೂಕ್ತ ಉತ್ತರವನ್ನು ಕೂಡ ಬರೀರಿ. ಇಲ್ಲಿ ನೀವು ಮೇನ್ ಥಿಂಗ್, ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ನೀವು ಪ್ರಿಫರೆನ್ಸ್ ತಗೊಂಡಿದ್ದಕ್ಕೆ ಇಷ್ಟಪಡ್ತೀನಿ. ಗ್ಯಾಪ್ ನೋಡ್ಕೊಳ್ಳಿ. ಇನ್ನು OMR ಶೀಟ್ ಅದೇ ರೀತಿ ಆನ್ಸರ್ ನ ನೋಡಬೇಕಾದ್ರೆ, ಇಲ್ಲಿ ಕೆಲವರು OMR ಶೀಟ್ ಕೂಡ ಬರೆದಿರ್ತಾರೆ, ಕೆಲವರು ಕರೆಕ್ಟ್ ಆಗಿ ಮಾರ್ಕ್ ನ ಕೂಡ ಮಾಡಿರೋದಿಲ್ಲ, ಅವರು ಕೂಡ ನೀಟಾಗಿ ಮಾರ್ಕ್ ಮಾಡಿ
ಸ್ಕ್ಯಾನ್ ಕೂಡ ಮಾಡ್ತಾರೆ ನಿಮ್ ಪೇಪರ್, ಅದ್ರಲ್ಲಿ ನಿಮಗೆ ಸಮಸ್ಯೆ ಕೂಡ ಆಗ್ಬೋದು. ಇನ್ ಕೇಸ್ OMR ಶೀಟ್ ಕೂಡ ಬರೀತಾ ಇದ್ರೆ ಅದನ್ನ ನೀಟಾಗಿ ಬರೀರಿ. ಇನ್ನ ಏನ್ ಮಾಡ್ತಾರ ಅಂದ್ರೆ ಎಲ್ಲಾ ಪ್ರಶ್ನೆಗಳಲ್ಲೂ ಅಟೆಂಪ್ಟ್ ಮಾಡದೇ ಬಿಡೋದು. ಕೆಲವು ವಿದ್ಯಾರ್ಥಿಗಳು ಅತಿ ಬುದ್ಧಿವಂತರಾಗಿರ್ತಾರೆ, ನನಗೆ ಗೊತ್ತಿಲ್ಲ ಬಿಡ್ತೀನಿ, ಅಟೆಂಪ್ಟ್ ಮಾಡಲ್ಲ ಬಿಡ್ತೀನಿ, ಇದು ತಪ್ಪು. ನಿಮಗೆ ಇನ್ ಕೇಸ್ ನಿಮ್ಗೆ ಕ್ವಶನ್ಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಬರೀರಿ, ನಿಮಗೆ ಏನು ಗೊತ್ತೋ ಇಲ್ವೋ ಅತಳ ಬಿತ್ತಳ ಪಾತಾಳದಲ್ಲಿ ಹುಡುಕಿ ಆದ್ರೂ ಕೂಡ ಬರೀರಿ. ಅದಕ್ಕೆ ಸಂಬಂಧಪಟ್ಟಿದ್ದು 1 ರಿಂದ 2 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ನಿಮಗೆ ಫೇಲ್ ಆದ್ರೆ ಕಡಿಮೆ ಆಗುತ್ತೆ. ಯಾರು ಸುಮ್ನೆ ಬಿಟ್ಟು ಬರ್ತಾನೆ ಅವನು ದಡ್ಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಕೂಡ ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್ ಆಗಿದ್ರೆ, ನೀವು ಕೂಡ ಇದೇ ರೀತಿ ಸುಮ್ನೆ ಖಾಲಿ ಬಿಟ್ಟಿದ್ರೆ ನೆಗೆಟಿವ್ ಇಂಪ್ರೆಷನ್ ಕೂಡ ಬಿಡುತ್ತೆ, ಮಾರ್ಕ್ಸ್ ಕೂಡ ಸಿಗೋದಿಲ್ಲ, ನೀವು ಕೂಡ ಫೇಲ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಗ್ಯಾಪ್ ನೋಡ್ಕೊಳ್ಳಿ. ಯಾರು ಈ ರೀತಿ ಉತ್ತರ ಗೊತ್ತಿಲ್ಲ ಅಂತ ಇದ್ರು ಕೂಡ ನಿಮ್ಗೆ ಗೊತ್ತಿರೋದ್ ಬಗ್ಗೆ ಆದ್ರೂ ಕೂಡ ಬರೀರಿ, ಆ ಕ್ವಶನ್ಗೆ ಸಂಬಂಧಪಟ್ಟಿದ್ದಾರು ಕೂಡ ಬರೀರಿ. ಕೊನೆ ಪಕ್ಷ ಏನು ಗೊತ್ತಿಲ್ಲ ಅಂದ್ರೆ ನಿಮಗೆ ಏನಾದ್ರೂ ಸ್ವಲ್ಪ ಸಂಬಂಧಪಟ್ಟಿದ್ದಾರು ಕೂಡ ಬರೀರಿ ಅಂತ ಇಷ್ಟಪಡ್ತೀನಿ. ಮೈನ್ ಥಿಂಗ್ ಈ ಮಿಸ್ಟೇಕ್ಸ್ ನ ಎಲ್ಲಾ ವಿದ್ಯಾರ್ಥಿಗಳು ಮಾಡ್ತೀರಾ. ಪರೀಕ್ಷೆ ಬರೆದ್ಬಿಟ್ಟು ಸುಮ್ಮನೆ ಕೊಟ್ಬಿಟ್ಟು ಹೋಗ್ತಾ ಇರ್ತೀರಾ, ಪೇಪರ್ನ ಕೊಟ್ಬಿಟ್ಟು ಹೋಗ್ತಾ ಇರ್ತೀರಾ. ಇಲ್ಲಿ ಮೈನ್ ಥಿಂಗ್ ರಿವಿಷನ್ ಕೂಡ ಮಾಡ್ಬೇಕಾಗುತ್ತೆ. ನೀವು ಪರೀಕ್ಷೆ ಮುಗಿದ್ಮೇಲೆ, ನಿಮ್ದು ಎಕ್ಸಾಮ್ ಮುಗಿದ್ಮೇಲೆ ರಿವಿಷನ್ ಮಾಡ್ಬೇಕಾಗುತ್ತೆ. ಏನಂದ್ರೆ ಎಲ್ರು ಕೂಡ ಉತ್ತರ ಪತ್ರಿಕೆ ನಿಮ್ದು ಪೇಪರ್ನ ಯಾರು ಕೂಡ ಚೆಕ್ ಮಾಡೋದಿಲ್ಲ. ಅಲ್ಲಿ ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿದಿನ, ಕರೆಕ್ಟಾಗಿ ಕ್ವಶನ್ ನಂಬರ್ ಮೆನ್ಷನ್ ಕೂಡ ಮಾಡಿದಿನ, ಕರೆಕ್ಟಾಗಿ ಆನ್ಸರ್ ಕೂಡ ಮಾಡಿದಿನ, ಎಲ್ಲ ಕ್ವಶನ್ಗೆ ಆನ್ಸರ್ ಕೂಡ ಮಾಡಿದಾನೆ ಅಲ್ವಾ, ಡಯಾಗ್ರಾಮ್ ಕೂಡ ಕರೆಕ್ಟ್ ಹಾಕಿದಾನ, ಇದನ್ನ ಕೂಡ ಮಾಡೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ನಿಂದು ಎಕ್ಸಾಮ್ ಮುಗಿದಿ 10 ನಿಮಿಷ ನೀವು ಟೈಮ್ ಇಟ್ಕೊಂಡು ಇದನ್ನ ಮಾಡಿರ್ಬೇಕಾಗುತ್ತೆ. ನೀಟಾಗಿ ರಿವಿಷನ್ ಕೂಡ ಮಾಡ್ಬೇಕಾಗುತ್ತೆ. ಏನಂದ್ರೆ ಎಲ್ಲ ಪ್ರಶ್ನೆ ಅಟೆಂಪ್ಟ್ ಕೂಡ ಮಾಡಿದಿನ, ಕರೆಕ್ಟಾಗಿ ಹಾಕಿದಿನ, ಬರ್ದಿದ್ದೀನ, ನಂಬರ್ ಮೆನ್ಷನ್ ಕೂಡ ಮಾಡಿದಾನ ಅಂತ ವೆರಿ ಇಂಪಾರ್ಟೆಂಟ್. ನೀವು ಕೂಡ ಇದನ್ನ ಮಾಡಿಲ್ಲ ಅಂದ್ರೆ ನೀವು ಯಾವ್ದೋ ಕ್ವಶನ್ ನಂಬರ್ ಹಾಕಿ ಯಾವ್ದಕ್ಕೂ ಆನ್ಸರ್ ಬರೆದ್ರೆ ನಿಮಗೆ ಖಂಡಿತ ಬರೋದಿಲ್ಲ, ಇದು ಸಮಸ್ಯೆ ಆಗುತ್ತೆ. ಇನ್ನ ಮೈನ್ ಥಿಂಗ್ ಸ್ಟ್ರೆಸ್, ಕಷ್ಟ ಆಗ್ತಾನೆ ಇಲ್ಲ ಅಂತ ಸ್ಟ್ರೆಸ್ ತೆಗೆದುಕೊಳ್ಳೋದು ಬಹಳ ಕಷ್ಟ ಇದೆ, ನನಗೆ ಬರಕ್ಕಾಗೋದಿಲ್ಲ ಅನ್ನೋದು, ಅದು ವೆರಿ ಇಂಪಾರ್ಟೆಂಟ್. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯೋರು, ಅಯ್ಯೋ ನಂಗೆ ರೋಗ ಬರುತ್ತೆ, ಅಯ್ಯೋ ನಾನು ಸಾಯ್ತೀನಿ ಅಂತ ಯೋಚನೆ ಮಾಡಿ ಸಾಯೋರು ಜಾಸ್ತಿ ಇದ್ದಾರೆ. ಅಲ್ಲಿ ನಿಜವಾದ ರೋಗ ಬಂದ ಸಾಯೋದಕ್ಕಿಂತ ಯೋಚನೆ ಮಾಡಿ ಕೂಡ ಸಾಯೋರು ಇದ್ದಾರೆ. ಇಲ್ಲಿ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಭಯಪಟ್ಟೆ ವಿದ್ಯಾರ್ಥಿಗಳು ಫೇಲ್ ಆಗೋರು ಕೂಡ ಇದ್ದಾರೆ. ಮೇನ್ ಥಿಂಗ್ ಕೂಲ್ ಆಗಿರ್ಬೇಕು. ಕಷ್ಟ ಇರುತ್ತೆ, ಓಕೆ, ಎಲ್ಲ ಇರಬೇಕು. ಓವರ್ ಸ್ಟ್ರೆಸ್ ಇದ್ರೆ ನೀವು ಸ್ಟ್ರೆಸ್ ನ ಮಾಡ್ಕೊಂಡ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಅದಕ್ಕೋಸ್ಕರ ಸ್ಟ್ರೆಸ್ ನ ಕೂಡ ಮಾಡಬೇಡಿ. ಪರೀಕ್ಷೆ ಮುಂದೆ ನಿಮಗೆ ಇನ್ನೂ ಕೂಡ ಪರೀಕ್ಷೆ ನೆಕ್ಸ್ಟ್ ಇದೆ, ನಿಮ್ಮ ಕೆರಿಯರ್ ಕೂಡ ಇದೆ. ಅದಕ್ಕೋಸ್ಕರ ಇದು ಕೂಡ ನಾರ್ಮಲ್ ಪರೀಕ್ಷೆ ತಗೊಳ್ಳಿ. ಫಿಯರ್ ನ ಬಿಟ್ಬಿಡಿ, ಕಾನ್ಸೆಪ್ಟ್ ನ ನೋಡ್ಕೊಳ್ಳಿ, ನೀಟಾಗಿ ನೀವು ಮ್ಯಾನೇಜ್ ಕೂಡ ಮಾಡಿ ಅಂತ ಇಷ್ಟಪಡ್ತೇನೆ. ಇಲ್ಲಿ ಏನ್ ಮಾಡೋದಂದ್ರೆ ಇನ್ನೊಂದು ಮಿಸ್ಟೇಕ್ ಏನಂದ್ರೆ, ನೀವೇನಾದ್ರೂ ಲಾಸ್ಟ್ ಮಿನಿಟ್ ಅಲ್ಲಿ ಓದಿದಾರ ಅಂತ ನೀವು ದಿನ ಎಲ್ಲ ಕುತ್ಕೊಂಡ್ಬಿಟ್ಟು ನೀವು ಅರಟೆ ಹೊಡೆಯೋದು, ದಿನ ಎಲ್ಲ ಕುತ್ಕೊಂಡು ನೀವು ಟೈಮ್ ಪಾಸ್ ಕೂಡ ಮಾಡಿ ಲಾಸ್ಟ್ ಮಿನಿಟ್ ಅಲ್ಲೇ ಓದ್ಕೊಬಿಟ್ಟು ಪ್ಯಾನಿಕ್ ಆಗಿ ಆನ್ಸರ್ ಶೀಟಿಂಗ್ ಅಲ್ಲಿ ನೀವು ಚೀಟಿಂಗ್ ಮಾಡೋದಾಗಿರ್ಬೋದು, ಬೇಗ ಬರೆಯೋದಾಗಿರ್ಬೋದು, ಅದೇ ರೀತಿ ಯಾವ್ದು ಜ್ಞಾನದಲ್ಲಿ ಬರೆಯೋದಿದ್ರೆ ಅಂತವ್ರಿಗೆ ಸಹಾಯ ಆಗುತ್ತೆ, ಸಮಸ್ಯೆ ಕೂಡ ಆಗುತ್ತೆ. ಅದು ಕೂಡ ಜ್ಞಾಪಕ ಮಾಡ್ಕೊಳ್ಳಿ. ಇನ್ನ ಮೇನ್ ಥಿಂಗ್ ಒಳ್ಳೆ ನಿದ್ದೆ ಕೂಡ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ, ಆರಾಮಾಗಿ ಕೂಲ್ ಆಗಿರಿ. ಮೇನ್ ಥಿಂಗ್ ಭಯ ಪಡ್ಬೇಡಿ. ಭಯ ಪಟ್ರೆ ನಿಮಗೆ ಖಂಡಿತ ನಿಮಗೆ ಓದಿರೋದು ಕೂಡ ಮರ್ತೋಗುತ್ತೆ. ಯಾರು ಇಷ್ಟು ಮಿಸ್ಟೇಕ್ಸ್ ಕೂಡ ಮಾಡಿದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ ಕಡಿಮೆ ಬರೋದು ಸಾಧ್ಯತೆ ಇದೆ, ಫೇಲ್ ಆಗೋ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ತಪ್ಪುಗಳನ್ನು ಕೂಡ ಮಾಡ್ತೀರಾ, ಈ ತಪ್ಪುಗಳನ್ನ ತಿದ್ಕೊಳ್ಳಿ. ನಿಮಗೆ ಖಂಡಿತ ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಅಂಕಗಳು ಸಿಗ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ನ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ರೀತಿ ನಮಗೆ ಮೋರ್ ವಿಡಿಯೋಸ್ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು.